ಕ್ಷೇತ್ರದಲ್ಲಿ ಯಾವುದೇ ಹಕ್ಕಿ ಜ್ವರ ಇಲ್ಲ, ಬರುವ ಮುಂಚೆಯೇ ಎಚ್ಚರಿಕೆ ಅಗತ್ಯ. ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಮೊಳಕಾಲ್ಮೂರು ಪಟ್ಟಣದ ಮಿನಿ ವಿಧಾನಸೌಧದ ಸಭೆಯಲ್ಲಿ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವಂತಹ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಮಾತನಾಡಿದರು. ರಾಜ್ಯದೆಲ್ಲೆಡೆ ಜನರು ಹಕ್ಕಿ ಜ್ವರದ ಭೀತಿಯಲ್ಲಿದ್ದಾರೆ. ಆದರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಂತ ಹಕ್ಕಿ ಜ್ವರದ ಸಮಸ್ಯೆಗಳು ಕಂಡು ಬಂದಿಲ್ಲ. ನನ್ನ ಗಮನಕ್ಕೆ ಬಂದಂತೆ ಕ್ಷೇತ್ರದಲ್ಲಿ ಕೆಲವು ಕಡೆ ಇನ್ಸೂರೆನ್ಸ್ ಹಣಕ್ಕಾಗಿ ಹಕ್ಕಿ ಜ್ವರದ ಹೆಸರಿನಲ್ಲಿ ಕೋಳಿಗಳ ಮಾರಣ ಹೋಮ ನಡೆಸಿ ಕ್ಷೇತ್ರದಲ್ಲಿ ತಪ್ಪು ಸಂದೇಶವನ್ನು ಹರಡುತ್ತಿದ್ದಾರೆ. ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅಲ್ಲದೆ ಹಕ್ಕಿ ಜ್ವರ ಇಲ್ಲ ಅಂತ ಅಧಿಕಾರಿಗಳು ಸುಮ್ಮನೆ ಕೂರುವುದು ಸಮಂಜಸವಲ್ಲ. ಕ್ಷೇತ್ರದಲ್ಲಿ ಹಕ್ಕಿ ಜ್ವರ ಬರುವ ಮುನ್ನವೇ ಮುನ್ನೆಚ್ಚರಿಕೆ ವಹಿಸಿ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರು. ಸಂದರ್ಭದಲ್ಲಿ ತಾಲೂಕು ಟಿಎಚ್ಒ ಡಾಕ್ಟರ್ ಮಧುಕುಮಾರ್ ಹಾಗೂ ತಾಲೂಕು ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಂಗಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರ ಆದೇಶ ನೀಡೋದ್ರಿಂದ ಬಿಫೋರ್ ದಟ್ ಏನು ಮಾಡ್ತಾರೆ, ನೀವು ನಾಳೆ ನಾಡಿದ್ದೊಳಗೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೋಳಿ ಫಾರ್ಮ್ ಮಾಲೀಕರಿಗೆ ಕರೆದು ಬಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಗೈಡ್ಲೈನ್ಸ್ ಇದೇ ಟೈಪ್ ಮಾಡಬೇಕು, ಈ ರೀತಿ ಇರಬೇಕು, ಸ್ವಚ್ಛತೆ ಕಾಪಾಡಬೇಕು, ಒಳ ಕೂತ್ಕೋಬಾರ್ದು. ಆಮೇಲೆ ಅಲ್ಲಿ ಸರ್ಕಾರದಲ್ಲಿ ಬಂದಿರತಕ್ಕಂಥ ಆ ವೆಟರ್ನರಿ ಡಾಕ್ಟರ್ ಹೇಳ್ತಕ್ಕಂಥ ಏನೇನು ಆ ಗೈಡ್ಲೈನ್ಸ್ ಅಲ್ಲಿ ಏನೇನು ಮೆಡಿಸಿನ್ ಸಿಂಪರಣೆ ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ನೀವು ಇವತ್ತೇ ಹೋಗ್ಬಿಟ್ಟು ಎಲ್ಲ ಕಡೆ ನೋಟಿಸ್ ಕೊಟ್ಬಿಟ್ಟು ನೀವು ನೋಟಿಸ್ ಅಕ್ರಮೆಂಟ್ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಇದು ಸೇಫರ್ ಸೈಡ್. ಯಾಕಂತ ಹೇಳಿದ್ರೆ ಪಕ್ಕದ ಜಿಲ್ಲೆ ಬಂದು ನಮ್ಮ ಬಗ್ಗೆ ಬರಬಾರ್ದಂತ ಏನೇ ಇಲ್ಲ, ಯಾವ ಬೇಕಾದರೂ ಈ ರೋಗ ಹರಡ್ಕೋಬಹುದು. ಅದಕ್ಕೆ ಪ್ರಿಕಾಷನ್ ಆಗಿ ದಯವಿಟ್ಟು ಇವತ್ತೇ ನಾಳೆ ಒಳಗೆ ನೀವು ನಿಮ್ಮ ವ್ಯಾಪ್ತಿಯ ಎಲ್ಲಿ ಕೋಳಿ ಫಾರಂ ಮಾಲೀಕರಿದ್ದಾರೋ ಅವರಿಗೆಲ್ಲ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಬಿಟ್ಟು ಇದೇ ಟೈಪ್ ಮಾಡಬೇಕು ಅಂತೇಳಿ ರೆಡಿ ಮಾಡ್ಬಿಟ್ಟು ಕೊಡ್ತಕ್ಕಂಥ ಜವಾಬ್ದಾರಿ ಚಿಕನ್ ತಿನ್ಬಾರ್ದು, ಒಮ್ಮೆ ಮೊಟ್ಟೆ ತಿನ್ಬಾರ್ದು. ಇಲ್ಲಿ ಅಂಗನವಾಡಿ ಶಾಲೆಗಳಲ್ಲಿ ಹುಡುಗರಿಗೆ ಮಕ್ಕಳಿಗೆಲ್ಲ ಕೊಡ್ತಾರೆ. ನೀವು ಅದನ್ನ ವಿಚಾರ ಜನಗಳಿಗೆ ಗೊತ್ತಾಗುತ್ತೆ. ಭಾಳ ಇಲ್ಲ ಸಾಹೇಬ್ರು ಹೇಳಿದಂಗೆ ನಮ್ಮ ವಾಹನಗಳಿದಾವಲ್ಲ, ಕಸ ವಿಲೇವಾರಿ ವಾಹನಗಳು ಮಾಡ್ತಾರೆ. ಪಂಚಾಯತಿಗೆ ದಯಮಾಡಿ ಅದನ್ನು ಎಲ್ಲ ಗ್ರಾಮಗಳಲ್ಲಿ ಪ್ರಚಾರ ಪಡಿಸಬೇಕು.